ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರಾಮಾ? ಇವತ್ತು ನಾನು ರಿವ್ಯೂ ಮಾಡಕ್ಕೆ ಕೊಟ್ಟಿರೋ ಸಿನಿಮಾ ಆರಾಮ್ ಅರವಿಂದ್ ಸ್ವಾಮಿ. ಸಿನಿಮಾ ನೆನ್ನೆ ನೋಡ್ಕೊಂಬಂದ್ರು ರಿವ್ಯೂ ಇವತ್ತು ಮಾಡ್ತಾ ಇದ್ದೀನಿ. ಸಿನಿಮಾ ರಿವ್ಯೂಗೆ ಹೋಗೋಕ್ಕೂ ಮುಂಚೆ ಅನೀಶ್ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬಿಡ್ತೀನಿ. ಸಿನಿಮಾದಲ್ಲಿ ಏನೇ ಆದರೂ ನಾನು ಸಿನಿಮಾದಲ್ಲೇ ಇರ್ತೀನಿ. ಸಿನಿಮಾ ಸೋತ್ಲಿ ಗೆಲ್ಲಿ ಏನೇ ಮಾಡಿದ್ರು ಸಿನಿಮಾದಲ್ಲೇ ಮಾಡ್ತೀನಿ, ಎದ್ರು ಬಿದ್ರು ಸಿನಿಮಾದಲ್ಲೇ ಇರ್ತೀನಿ ಅನ್ನೋ ಅನೀಶ್ ಅವ್ರ ಹಠ ಮತ್ತು ಛಲ ನನಗೆ ತುಂಬ ಇಷ್ಟ. ನಮ್ಮ ಏರಿಯಾದಲ್ಲಿ ಒಂದಿನ ಸಿನಿಮಾ ಆದಮೇಲೆ 2016ರಲ್ಲಿ ಬಂದ ಅಕಿರಾ ಸಿನಿಮಾದಿಂದ ಅನೀಶ್ ಅವ್ರಿಗೆ ಒಂದು ಒಳ್ಳೆ ಬ್ರೇಕ್ ಸಿಕ್ತು. ಅದಾದ್ಮೇಲೆ ಬಂದ ವಾಸು ನನ್ನ ಪಕ್ಕ ಕಮರ್ಷಿಯಲ್ ಸಿನಿಮಾ ಕೂಡ ಚೆನ್ನಾಗಿ ಹೋಯ್ತು. ಅದ್ರ ನೆಕ್ಸ್ಟು ರಾಮಾರ್ಜುನ ಸಿನಿಮಾನ ಅವರೇ ಡೈರೆಕ್ಟ್ ಮಾಡಿಕೊಂಡು ಅವರೇ ಪ್ರೊಡ್ಯೂಸ್ ಮಾಡಿಕೊಂಡ್ರು. ಆ ಸಿನಿಮಾ ಅಷ್ಟು ಚೆನ್ನಾಗಿ ಹೋಗದೇ ಇದ್ದರು ಅನೀಶ್ ಅವ್ರ ಬಗ್ಗೆ ಒಳ್ಳೆ ಮಾತುಗಳು ಬಂತು. ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ಅವರು ಕೆಲಸದ ಬಗ್ಗೆ. ಇನ್ನು ಸಿನಿಮಾ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಆರಾಮ್ ಅರವಿಂದ್ ಸ್ವಾಮಿ ಅಭಿಷೇಕ್ ಶೆಟ್ಟಿ ಅವರ ನಿರ್ದೇಶನದ 3ನೇ ಸಿನಿಮಾ. ಕಥೆಯ ನಾಯಕ ಅರವಿಂದ್ ಒಂದು ಸೀಸಿಂಗ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ. ಅವತ್ತಿನ ದುಡ್ಡು ಅವತ್ತಿನ ಖರ್ಚು ಅಂದ್ಕೊಂಡು ಆರಾಮಾಗಿದ್ದಾನೆ. ಜೊತೆಲಿ ಇಬ್ರು ಫ್ರೆಂಡ್ಸು. ಹಿಂದೆ ಜೈಕಾರ ಹಾಕಕ್ಕೊಂದು ಗ್ಯಾಂಗು, ಪಕ್ಕದಲ್ಲಿ ಒಂದು ಲವ್ ಟ್ರ್ಯಾಕ್ ಇದೆ. ಊರಲ್ಲೆಲ್ಲ ಆರಾಮಾಗಿದ್ದಾನೆ ಅಂದ್ಕೊಂಡಿರೋ ಅರವಿಂದ್ ಆರಾಮಾಗಿದ್ದಾನ? ಅವನ ಲೈಫಲ್ಲಿ ಏನೇನು ನಡೀತಿದೆ, ಅವನ ಲೈಫಲ್ಲಿ ಯಾರ್ಯಾರೆಲ್ಲ ಬಂದರು, ಕೊನೆದಾಗ ಅವನ ಲೈಫ್ ಏನಾಯಿತು, ಕೊನೆದಾಗ ಅವನು ಆರಾಮಾಗಿದ್ನ ಅನ್ನೋದೇ ಕತೆ. ಒಂದು ಎಮೋಷ್ನಲ್ ಕಾಮಿಡಿ ಸಿನಿಮಾ ಮಾಡಿ ಜನಕ್ಕೆ, ಅದರಲ್ಲೂ ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗೋದು ಎಷ್ಟು ಸುಲಭನೋ, ಅದೇ ಸಿನಿಮಾಗೆ ಬ್ಯಾಕ್ಗ್ರೌಂಡಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ವರ್ಕ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ವರ್ಷನೇ ರಿಲೀಸ್ ಆದ ಗಣೇಶ್ ಅವರ ಕೃಷ್ಣ ಪ್ರಣಯ ಸಖಿ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಜೊತೆಗೆ ಎಲ್ಲ ವರ್ಗಕ್ಕೂ ಸಲ್ತು ಅಂತಲೇ ಹೇಳ್ಬೋದು. ಸಿನಿಮಾ ಜನಕ್ಕೆ ಇಷ್ಟ ಆಗೋಕ್ಕೆ ಕಾರಣ ಏನಂದರೆ ಸಿನಿಮಾದಲ್ಲಿದ್ದ ಪ್ಯೂರ್ ಕಾಮಿಡಿ, ಫ್ಯಾಮಿಲಿ ಟ್ರ್ಯಾಕ್, ಜೊತೆಗೆ ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಈ ಸಿನಿಮಾ ಕೂಡ ಜನಗಳಿಗೆ ರೀಚ್ ಆಗೋದ್ರಲ್ಲಿ ಒಂದು ಮಟ್ಟಕ್ಕೆ ಯಶಸ್ವಿ ಆಗಿದೆ ಅಂತಲೇ ಹೇಳ್ಬೋದು. ಸಿನಿಮಾದಲ್ಲೆಲ್ಲೂ ವಲ್ಗರ್ ಕಾಮಿಡಿ ಬಳಸಿಲ್ಲ. ಸಿನಿಮಾದ ಸ್ಟಾರ್ಟಿಂಗಲ್ಲಿದ್ದ ಅರವಿಂದ್ ಕೊನೆಯದಾಗಿ ಚೇಂಜ್ ಓವರ್ ಆಗಿದ್ದು ತುಂಬ ಇಷ್ಟ ಆಯಿತು. ಸಿನಿಮಾದಲ್ಲಿದ್ದ ವಿಷಯ, ಕಥಾವಸ್ತುನ ಸಿನಿಮಾ ಸ್ಕ್ರೀನ್ ಮೇಲೆ ತೋರಿಸೋದ್ರಲ್ಲಿ ಸಿನಿಮಾ ತಂಡ ಯಶಸ್ವಿ ಆಯಿತು ಅಂತಲೇ ಹೇಳ್ಬೋದು. ಸಿನಿಮಾದಲ್ಲಿ ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡಿದ್ರು ಆ ಕಾಮಿಡಿ ಪಂಚ್ಗಳಿಂದ ಸಿನಿಮಾ ಥ್ರೂ ತೊಗೊಂಡೋಗ್ತಾರೆ. ಇನ್ನು ಪಾತ್ರಗಳ ವಿಷಯಕ್ಕೆ ಬಂದರೆ ಅನೀಶ್ ಅವರು ಅವ್ರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ಫ್ಯಾಕ್ಟ್ ಎಮೋಷ್ನಲ್ ಸೀನ್ಸಲ್ಲಿ ತುಂಬ ಚೆನ್ನಾಗಿ ಇಷ್ಟ ಆಗ್ತಾರೆ. ನನಗೆ ಮಿಲನ್ ಅವ್ರ ಪಾತ್ರಕ್ಕಿಂತ ರಿತಿಕಾ ಶ್ರೀನಿವಾಸ್ ಅವ್ರ ಪಾತ್ರ ತುಂಬ ಇಷ್ಟ ಆಯಿತು. ಆ ಪಾತ್ರಕ್ಕೆ ನಡೆಯೋಕ್ಕೆ ಸಮಸ್ಯೆ ಇದೆ, ಜೊತೆಗೆ ಮಾತು ಕೂಡ ಇಲ್ಲ. ಆದರೂ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅನ್ನಿಸ್ತು. ಅದರಲ್ಲೂ ಒಂದು ಸೀನಲ್ಲಿ ಪತ್ರ ಬರೆಯುವಾಗ ಅವ್ರ ವಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ಬಂದಾಗ ಥಿಯೇಟ್ರ್ ವೈಬೇ ಚೇಂಜ್ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅವರ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿರೋ ಗೌರವ್ ಮತ್ತು ಆರ್ ಜೆ ವಿಕ್ಕಿ ಅವ್ರನ್ನ ಲೂಸ್ ಕನೆಕ್ಷನ್ ವೆಬ್ ಸೀರೀಸಲ್ಲಿ ನೋಡಿದರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾಸಾ ಅನ್ನೋ ಕ್ಯಾರೆಕ್ಟರ್ನ ತುಂಬ ಅದ್ಭುತವಾಗಿ ಅಭಿನಯಿಸಿದ್ರು. ಇಲ್ಲೂ ಅವ್ರವ್ರ ಪಾತ್ರಕ್ಕೆ ಅವ್ರು ಜಸ್ಟಿಫೈ ಮಾಡಿದಾರೆ ಅಂತಲೇ ಹೇಳ್ಬೋದು. ಇನ್ನು ಆ ಕ್ಯಾರೆಕ್ಟರ್ಗಳನ್ನ ಸ್ವಲ್ಪ ಹೈಲೈಟ್ ಮಾಡಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಹೀರೋ ತಾಯಿ ಕ್ಯಾರೆಕ್ಟರ್ ನನಗೆ ಇಷ್ಟ ಆಯಿತು. ಹೀರೋ ತಾಯಿ, ತಂದೆ ಜೊತೆಗೆ ಅಚ್ಯುತ್ ಕುಮಾರ್ ಕ್ಯಾರೆಕ್ಟರ್ಗಳು ಸಿನಿಮಾದಲ್ಲಿದ್ದರು. ಬುಕ್ ಮೈ ಶೋ ಆ್ಯಪ್ನಲ್ಲಂತೂ ಕಾಣಿಸ್ತಿಲ್ಲ. ಅಚ್ಯುತ್ ಕುಮಾರ್ ಅವ್ರನ್ನ ಬುಕ್ ಮೈ ಶೋ ಆ್ಯಪ್ನಲ್ಲಿ ಏನಕ್ಕೆ ತೋರಿಸಿಲ್ಲ ಅಂತ ಗೊತ್ತಿಲ್ಲ. ಇನ್ನು ಸಿನಿಮಾದಲ್ಲಿ ಏನೇನೆಲ್ಲ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನೋಡೋಕೆ ಹೋದರೆ ಫಸ್ಟ್ ಪಾಯಿಂಟು ಸಿನಿಮಾದ ರೈಟಿಂಗ್ ಕೆಲವು ಕಡೆ ಚೆನ್ನಾಗಿದ್ರು ಕೆಲವು ಕಡೆ ಲೋ ಆಗುತ್ತೆ. ಓವರಾಲ್ ಕಾನ್ಸೆಪ್ಟು, ಸ್ಟೋರಿ ಲೈನ್ ಎಲ್ಲ ಚೆನ್ನಾಗಿದೆ. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಸ್ವಲ್ಪ ಎಡಬೋದ್ರು. ಇನ್ನೂ ಸ್ವಲ್ಪ ಬೆಟರಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಸಿನಿಮಾದಲ್ಲಿ ಕೆಲವೊಂದು ಸೀನ್ಸ್ ಕನೆಕ್ಟ್ ಆಗಲಿಲ್ಲ ಅಥವಾ ಅಷ್ಟು ಇಂಪ್ಯಾಕ್ಟ್ ಮಾಡಲಿಲ್ಲ ಅಂತ ಅನ್ನಿಸ್ತು. ಎಕ್ಸಾಂಪಲ್ ಹೇಳಕ್ಕೆ ಹೋದರೆ ಇಂಟರ್ವಲ್ ಬ್ಲಾಕ್ನಲ್ಲಿ ಬಂದಿದ್ದ ಸೀನು, ಆ ಸೀನಲ್ಲಿ ಎಲ್ಲರೂ ಒಂದು ಕ್ಷಣ ಜರ್ಕೊಡಿತಾರೆ. ಏನಾಯಿತು ಅಂತ ಎಲ್ಲರೂ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಸೀನು ಇಂಟರ್ವಲ್ ಆದಮೇಲೆ ರಿವೀಲ್ ಆದಾಗ ಅಷ್ಟು ಇಂಪ್ಯಾಕ್ಟ್ ಮಾಡಲಿಲ್ಲ ಅಂತ ಅನ್ನಿಸ್ತು. ನೆಕ್ಸ್ಟ್ ದುಡ್ಡಿದೆ ಅಂತ ಇಡೀ ಬಾರ್ನೇ ಬುಕ್ ಮಾಡೋ ಸೀನು, ಕಂತೆ ನೋಟ್ಗಳನ್ನ ಎಸ್ತಿದ್ದು, ಸ್ವಲ್ಪ ಓವರ್ ಬಿಲ್ಡಪ್ ಅನ್ಸಿದ್ ಸೀನು. ಅದಕ್ಕೆ ಕೊನೆಯದಾಗಿ ಆ ಜಸ್ಟಿಫಿಕೇಶನ್ ಕೊಟ್ಟಿದ್ರು ಎಲ್ಲೋ ಸ್ವಲ್ಪ ಬಿಲ್ಡಪ್ ಸೀನ್ಸ್ ಓವರ್ ಆಯಿತು ಅಂತ ಅನಿಸ್ತು. ಅದಾದಮೇಲೆ ಕೆಲವೊಂದು ಎಮೋಷ್ನಲ್ ಸೀನ್ಸ್ ಎಲ್ಲೋ ಕನೆಕ್ಟ್ ಆಗಲಿಲ್ಲ. ಆ್ಯಕ್ಚುಲಿ ಎಮೋಷ್ನಲ್ ಸೀನ್ಸ್ಗೆ ಸ್ವಲ್ಪ ಸ್ಪೇಸ್ ಕೊಡಬೇಕಾಗಿತ್ತು ಅಂತ ಅನಿಸ್ತು. ಎಲ್ಲೋ ಅರಿಬರಿಲಿ ಮಾಡ್ದಂಗಿತ್ತು ಕೆಲವೊಂದು ಸೀನ್ಸು. ಸಿನಿಮಾದ ಕೊನೆ 30 ನಿಮಿಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ 30 ನಿಮಿಷನ ಅನೀಶ್ ಅವರು ಜೊತೆಗೆ ರಿತಿಕಾ ಶ್ರೀನಿವಾಸ್ ಅವ್ರ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಒಂದು ಒಳ್ಳೆ ಹ್ಯಾಪಿ ಎಂಡಿಂಗ್ ಜೊತೆಗೆ ಒಂದು ಸಣ್ಣ ಟ್ವಿಸ್ಟ್ ಜೊತೆಗೆ ಒಂದು ಒಳ್ಳೆ ಮಜಾ ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಕೊನೆಯದಾಗಿ ಹೇಳಬೇಕು ಅಂದರೆ ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾನ ನೀವು ಯಾವುದೇ ಮುಜುಗರ ಇಲ್ಲದೆ ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು. ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ನೋಡಬೇಕು ಅಂದರೆ ಈ ಸಿನಿಮಾ ನಿಮಗೋಸ್ಕರ. ಇದು ಈ ಸಿನಿಮಾದ ರಿವ್ಯೂ. ಮತ್ತೆ ಸಿಗೋಣ. ಥ್ಯಾಂಕ್ ಯು.